ನಮಸ್ಕಾರ. ಇದೊಂದು ಸಾಮಾನ್ಯವಾದ ಚರ್ಚೆ. ಆಲೋಚನೆ, ಅಂತರಂಗಿಕ ಭಾವನೆಗಳು, ಆಮೇಲೆ ಮಾತು, ಆಮೇಲೆ ಕ್ರಿಯೆ. ಇವುಗಳ ಸಂಬಂಧ ಮತ್ತು ಇವುಗಳಲ್ಲಿ ಯಾವುದು ಬಹಳ ಒಬ್ಬ ಮನುಷ್ಯನ ನಡವಳಿಕೆಯನ್ನು ವ್ಯಾಖ್ಯಾನಿಸಲಿಕ್ಕೆ ಪರಿಗಣಿಸ್ತಕ್ಕಂಥ ಅಂಶ. ಈ ಕುರಿತು ನನಗೆ ಯಾಕೋ ಇತ್ತೀಚೆಗೆ ಒಂದು ಚಿಂತೆ ಮನಸ್ಸಲ್ಲಿ ಬಂದೇ ಬಂತು. ಅದನ್ನು ತಮ್ಮ ಮುಂದೆ ನಾನು ಹಂಚಿಕೊಳ್ಳಲಿಕ್ಕೆ ಈ ಮಾತುಗಳನ್ನು ಮುಂದಿಡ್ತಾ ಇದ್ದೇನೆ. ಈಗ ಒಬ್ಬ ವ್ಯಕ್ತಿ, ಅವನು ಒಳ್ಳೆಯವನು, ಅವನು ಕೆಟ್ಟವನು, ಇವನ ಸ್ವಭಾವ ಒಳ್ಳೆಯದು ಅಥವಾ ಕೆಟ್ಟದ್ದು, ಇವನ ನಡವಳಿಕೆ ಒಳ್ಳೆಯದು ಅಥವಾ ಕೆಟ್ಟದ್ದು, ಅವನ ಶೀಲ ಸಂಪನ್ನತೆ, ಗುಣಾವಗುಣಗಳು ಎಲ್ಲವನ್ನೂ ನಾವು ನಿರ್ಧರಿಸಬೇಕಾದರೆ ಒಬ್ಬ ವ್ಯಕ್ತಿಯ ಆಂತರಂಗಿಕ ಆಲೋಚನೆಗಳು, ಭಾವನೆಗಳು ಮುಖ್ಯವೋ ಅಥವಾ ಮಾತು ಕೃತಿಗಳು ಮುಖ್ಯವೋ, ಇವುಗಳನ್ನು ಹೇಗೆ ನಾವು ಪರಿಗಣಿಸಬೇಕು ಅನ್ನೋದು ನನ್ನ ಈಗಿನ ಪ್ರಶ್ನೆ. ಈಗ ಸಾಮಾನ್ಯವಾಗಿ ನಮ್ಮ ಒಳಗೆ ಒಬ್ಬ ಮನುಷ್ಯ ಇರ್ತಾನೆ. ಅವನು ತುಂಬಾ ನೈಸರ್ಗಿಕವಾದ ಮನುಷ್ಯ. ಅಂದ್ರೆ ನಾವು ಹೊರಗಡೆ ನಡವಳಿಕೆಯಲ್ಲಿ ನಾವು ಯಾವ ಮನುಷ್ಯನನ್ನ, ಯಾವ ವ್ಯಕ್ತಿತ್ವವನ್ನ ಪ್ರಾಜೆಕ್ಟ್ ಮಾಡ್ಕೊಳ್ಳಿಕ್ಕೆ ಬಯಸ್ತೀವೋ ಅವನಿಗಿಂತ ಡಿಫರೆಂಟ್ ಆದ ಒಬ್ಬ ವ್ಯಕ್ತಿ ನಮ್ಮೊಳಗಿರ್ತಾನೆ. ಅವನು ಆಗಿರ್ಬೋದು, ಸುಳ್ಳನಾಗಿರ್ಬೋದು, ಕೊಲೆಗಡಕನಾಗಿರಬಹುದು, ಪ್ರಾಮಾಣಿಕನಾಗಿರಬಹುದು, ಕಾಮಿಯಾಗಿರಬಹುದು, ಅವನೇನೇ ಆಗಿರ್ಬೋದು. ಅವನ ಸ್ವಭಾವಜನ್ಯವಾಗಿ ಅವನಲ್ಲಿ ಒಳಗಡೆ ಕೆಲವು ಆಶೆಗಳು ಹುಡ್ತವೆ. ಒಂದು ಹಣ್ಣು ನೋಡಿದ ದಾರಿಯಲ್ಲಿ ಅವನಿಗೆ ಅದು ಯಾರ ಹೊಲ, ಇದು ಯಾರ ಹಣ್ಣು, ಇದು ಯಾರಿಗೆ ಸೇರಿದ್ದು ಅನ್ನೋ ವಿಚಾರ ಬರಲ್ಲ ಅವನಿಗೆ. ನನಗೆ ಎಷ್ಟು ಸುಂದರವಾಗಿದೆ ಈ ಹಣ್ಣು, ಅದನ್ನು ನೋಡಿದರೆ ಅದು ಎಷ್ಟೋ ರುಚಿ ಇರಬಹುದು, ಅದನ್ನು ನಾನು ಕಿತ್ಕೊಂಡು ತಿನ್ಬೇಕಂತ ಅವನಿಗೆ ಅನಿಸುತ್ತೆ. ಆದರೆ ಅವನಿಗೆ ಈ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಒಂದು ಜ್ಞಾನ ಆಮೇಲೆ ಅವನ ಮನಸ್ಸಲ್ಲಿ ಬಂದು, ಇಲ್ಲಪ್ಪ, ಇದು ಒಂದು ಸಿಸ್ಟಮ್ನಲ್ಲಿ ನೀನು ಜೀವನ ಮಾಡ್ತಾ ಇದೀಯ. ಆ ಹೊಲ ಅದು ಬೇರೆಯವರದು, ಆ ಹಣ್ಣಿನ ಮರ ಬೇರೆಯವರದು, ಅದನ್ನು ಅವರ ಅಪ್ಪಣೆ ಇಲ್ಲದೆ ನೀನು ಹೋಗಿ ಕಿತ್ಕೊಂಡು ತಿಂದರೆ ಅದು ಕಳ್ತನ ಆಗ್ತತಿ, ಆವಾಗ ನೀನು ಶಿಕ್ಷೆಗೆ ಗುರಿಯಾಗಬೇಕಾಗ್ತತಿ ಅಂತ ಹೇಳಿ ಅವನ ಬುದ್ಧಿ ಆ ಮನುಷ್ಯನನ್ನ ನಿಯಂತ್ರಿಸ್ತೈತಿ. ಆಗ ಅವನೇನ್ ಮಾಡ್ತಾನೆ, ಆ ಬುದ್ಧಿಯ ಒಂದು ಡೈರೆಕ್ಷನ್ ಅನ್ನ ಲೆಕ್ಕಕ್ಕೆ ತೆಗೆದುಕೊಂಡು ಆ ಹಣ್ಣಿಗೆ ಆಸೆ ಪಟ್ಟದ್ದನ್ನ ದಮನ ಮಾಡಿ ಮುಂದಕ್ಕೆ ಹೋಗ್ತಾನೆ. ಅವಾಗ ಅವನು ಒಳ್ಳೆ ಮನುಷ್ಯನಾಗ್ತಾನೆ. ಅಕಸ್ಮಾತ್ತಾಗಿ ಅವನು ಆಸೆ ಪಟ್ಟು ಆ ಬುದ್ಧಿಯ ಮಾತನ್ನು ನಿರಾಕರಿಸಿಯೋ ಅಥವಾ ಅವನಿಗೆ ಆ ಬುದ್ಧಿ ಡೈರೆಕ್ಷನ್ ಕೊಡದೇನೇ ಇರ್ಬೋದು, ಕೆಲವೊಮ್ಮೆ ಆ ಹಣ್ಣನ್ನು ಅವನು ಕಿತ್ಕೊಂಡ ಅಂತ ತಿಳ್ಕೊಳ್ಳಿ, ಅವಾಗ ಅವನು ಕಳ್ಳನಾಗ್ತಾನೆ. ಅಕಸ್ಮಾತಾಗಿ ಆ ಸಂದರ್ಭದಲ್ಲಿ ಆ ಹೊಲದ ಮಾಲಕ ಇವನನ್ನು ನೋಡಿದ್ರೆ ಅವನ ದಂಡನೆಗೆ ಗುರಿಯಾಗ್ತಾನೆ. ಆದ್ರಿಂದ ಮನುಷ್ಯನ ಆಂತರಂಗಿಕ ಭಾವನೆಗಳು ಅವು ಮಾತು ಅಥವಾ ಕ್ರಿಯೆಗೆ ಇಳಿದಾಗ ಆ ವ್ಯಕ್ತಿಯ ಗುಣ ಸ್ವಭಾವವನ್ನು ವ್ಯಾಖ್ಯಾನಿಸ್ಲಿಕ್ಕೆ ಅಥವಾ ಅವನು ಇಂಥವನು ಅಂತ ಹೇಳಲಿಕ್ಕೆ ನಮಗೆ ಪ್ರಮಾಣಗಳಾಗ್ತವೆ, ಮಾನದಂಡವಾಗ್ತವೆ. ಆದರೆ ಅವು ಅಂತರಂಗದ ಮಟ್ಟಕ್ಕೆ ಅವನೊಳಗೇನೆ ಅವು ದಮನವಾಗಿಬಿಟ್ರೆ ನಾವು ಈ ಮನುಷ್ಯ ಇಂತಾನಂತ ನಾವು ಯಾರನ್ನು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವನಿಂಥವನು ಅಂತ ಹೇಳಿ ಅವನನ್ನು ಇಂಥ ಗುಣವಿಶೇಷಣದಿಂದ ಅವನನ್ನು ಹೀಗೆ ಅಂತ ನಾವು ಬಣ್ಣಿಸ್ಲಿಕ್ಕೆ ಆಗಲ್ಲ. ಅವನು ಕಳ್ಳ ಅಂತ ಬಣ್ಣಿಸಕ್ಕಾಗಲ್ಲ, ಅವನು ಒಳ್ಳೆಯ ವ್ಯಕ್ತಿ ಅಂತ ಬಣ್ಣಿಸಕ್ಕಾಗಲ್ಲ. ಆದ್ರಿಂದ ನೋಡ್ರಿ, ಮೊದಲಿಗೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಒಂದು ರೀತಿಯ ಸಮುದ್ರ ಇದ್ದ ಹಾಗೆ. ಆ ಸಮುದ್ರದ ಮೇಲೆ ಒಂದು ದೋಣಿ ಇರ್ತೈತಿ, ಅದು ಬುದ್ಧಿ. ಅದು ಈ ಸಮುದ್ರಕ್ಕೆ ಇಂದ್ರಿಯಗಳ ಸಂಪರ್ಕ ಇರ್ತೈತಿ, ಪಂಚೇಂದ್ರಿಯಗಳ. ಆ ಪಂಚೇಂದ್ರಿಯಗಳಿಂದ ಈ ಸಮುದ್ರದಲ್ಲಿ ಅಲೆ ಹೆಂಗ್ ಹುಡ್ತಾವೋ ಹಂಗ ಮನಸ್ಸಿನಲ್ಲೂ ಕೂಡ ಅಲೆಗಳು ಹುಡ್ತವೆ, ಭಾವನೆಯ ತರಂಗಗಳು ಹುಡ್ತವೆ.
ಆ ಭಾವನೆಯ ತರಂಗಗಳು ನಮ್ಮ ಮನುಷ್ಯನಿಗೆ ಅನೇಕ ಉದ್ದೀಪನಗಳನ್ನ ಉಂಟು ಮಾಡ್ತವೆ. ಅಂದ್ರೆ ನಮ್ಮನ್ನ ಪ್ರವೋಕ್ ಮಾಡ್ತವೆ. ನೀನು ತಿನ್ನು, ನೀನು ಉಣ್ಣು, ನೀನು ಅದನ್ನು ಆಸೆ ಪಡು, ಅದನ್ನ ಪಡೆದುಕೋ, ಅದನ್ನು ಕೇಳು, ಅಥವಾ ಅದನ್ನ ಎತ್ತಿಕೋ, ಈಗೆಲ್ಲ ಏನೇನೋ ಅವು ನಮ್ಮನ್ನ ಕಾರ್ಯಪ್ರವೃತ್ತವಾಗುವಂತೆ ಮಾಡ್ತವೆ. ಆದರೆ ಇದು ಎಲ್ಲದಕ್ಕೂ ಒಂದು ಬುದ್ಧಿಯ ಲಗಾಮು ಇದ್ದಾಗ ಆ ಮನುಷ್ಯ ಏನ್ ಮಾಡ್ತಾನೆ, ಈ ಮನಸ್ಸಿನಲ್ಲಿ ಬಂದಂತ ಈ ಭಾವನೆಗಳು ಒಳ್ಳೆಯವೋ ಕೆಟ್ಟವೋ, ಇದರಿಂದ ನಾನು ಕ್ರಿಯೆಗೆ ಇಳಿದರೆ ನನಗೆ ಏನಾಗುತ್ತದೆ, ಆಗ ನನ್ನ ನಡವಳಿಕೆ ಸರಿ ಅನಿಸ್ತತೋ ಬಿಡ್ತತೋ, ನಾನು ಜೀವಿಸಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ನನ್ನ ಈ ನಡವಳಿಕೆ ಅಂದ್ರೆ ಈ ಮನಸ್ಸು ಹೇಳ್ತಕ್ಕಂಥದ್ದನ್ನ ನಾನು ಕೇಳಿ ನಾನು ಕ್ರಿಯೆಗೆ ಇಳಿದ್ರೆ ಜನ ನನ್ನನ್ನು ಏನಂತಾರೆ, ಈ ವ್ಯವಸ್ಥೆ ನನ್ನನ್ನು ಏನಂತದೆ, ನಾನು ಒಳ್ಳೆಯ ಅನ್ಸ್ಕೊಂತೀನೋ ಕೆಟ್ಟದ್ದು ಅನ್ಸ್ಕೊಂತೀನೋ, ಅದರಿಂದ ನನಗೆ ಒಳ್ಳೆ ಫಲ ಸಿಗುತ್ತೋ ಕೆಟ್ಟ ಫಲ ಸಿಗುತ್ತೋ, ಇದನ್ನೆಲ್ಲ ಬುದ್ಧಿ ಅಥವಾ ವಿವೇಕ ಅಂತ ಕರಿತೀವಲ್ಲ, ಅದು ನಿರ್ಧಾರ ಮಾಡಿ ನಮ್ಮ ಕ್ರಿಯೆಯನ್ನು ನಿಯಂತ್ರಿಸ್ತದೆ, ಅದ್ರ ಕ್ರಿಯೆಗೆ ಡೈರೆಕ್ಷನ್ ಅನ್ನು ಕೊಡ್ತದೆ. ಅದರಿಂದ ಈಗ ನಾವು ಎಲ್ಲೋ ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಕ್ರಿಯೆಯ ಬಗ್ಗೆ, ಅಥವಾ ಯಾವುದೋ ಒಂದು ಸಂಗತಿಯ ಬಗ್ಗೆ ನಮ್ಮ ಮನಸ್ಸಿನೊಳಗೆ ಎಷ್ಟೋ ಭಾವನೆಗಳು ಹುಟ್ಟುಬಿಡ್ಬೋದು. ಆದರೆ ಆ ಭಾವನೆಗಳು ಅವು ಒಳ್ಳೆಯವು ಇರ್ಬೋದು, ಕೆಟ್ಟದ್ದು ಶ್ಲಾಘನೆಯ ಮಾತು ಇರ್ಬೋದು, ಕಡು ಕೋಪ ಇರ್ಬೋದು, ಖಂಡನೆ ಇರ್ಬೋದು, ಟೀಕೆ ಇರ್ಬೋದು, ಕೆಟ್ಟ ಬೈಗಳ ಇರ್ಬೋದು, ಏನೋ ನಮ್ಮ ಮನಸ್ಸೊಳಗೆ ಅದೆಲ್ಲ ಹುಟ್ಟು ಬಿಡ್ಬೋದು. ಯಾರನ್ನು ನಾವು ನಮ್ಮ ಮನಸ್ಸೊಳಗೆ ಖುದ್ದು ಬಿಡ್ಬೋದು, ಇವನು ಎಂಥ ಅನಿಷ್ಟ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾವು ಏನು ಇವತ್ತು ಅವಾಚ್ಯ ಮಾತುಗಳನ್ನೆಲ್ಲ ಮಾತಾಡ್ತೀವಿ, ಆ ಮಾತುಗಳೆಲ್ಲವೂ ನಮ್ಮ ಮನಸ್ಸೊಳಗೆ ಬಂದು ಹೋಗ್ಬಿಡ್ಬೋದು. ಆದರೆ ಮಾತೊಳಗೆ ಅವಾಚ್ಯ ಮಾತುಗಳು ಬಂದ ತಕ್ಷಣ, ಅಥವಾ ಅಂಥ ಒಂದು ಕ್ಷುದ್ರ ಭಾವನೆಗಳು ಬಂದ ತಕ್ಷಣ ನಾನು ಕ್ಷುದ್ರ ಆಗಲ್ಲ, ಅಥವಾ ನನ್ನ ನಡವಳಿಕೆಗಳು ಹೊರಗಿನ ಸಮಾಜದ ಪರಿಗಣನೆಗೆ ಈಡಾಗಲ್ಲ. ಆದ್ರಿಂದ ನಾನು ಒಳ್ಳೆಯವನು ಅನ್ಸ್ಕೊಳಲ್ಲ, ಕೆಟ್ಟದ್ದು ಅನ್ಸ್ಕೊಳಲ್ಲ. ಇದು ಒಂದು ಹಂತ. ಇದಾಗಿ ಎರಡನೇ ಹಂತ. ಈಗ ಯಾವುದೋ ಒಬ್ಬ ಮನುಷ್ಯನ ಮೇಲೆ ನನಗೆ ಕೋಪ ಬಂತು, ಆವಾಗ ನಾನು ಹಲ್ಗಿಂಜಬಹುದು, ಕಣ್ಣು ಕೆಂಪು ಮಾಡಿ ತೋರಿಸ್ಬೋದು, ಅವನನ್ನು ವ್ಯಾಘ್ರವನಾಗಿ ನೋಡಬಹುದು. ನೋಡಿ, ಇದು ನನ್ನ ಅಂತರಂಗದ ಭಾವನೆಯನ್ನ ನನ್ನ ಹೊರಗಿನ ಒಂದು ಕೈನೆಟಿಕ್ ಆಕ್ಷನ್ಸ್ಗಳ ಮುಖಾಂತರ ನಾನು ವ್ಯಕ್ತಪಡಿಸಿದಂತೆ. ನೋಡಿ, ಈಗ ನನ್ನ ಈ ನಡವಳಿಕೆ ಏನಿದೆಯಲ್ಲ, ನನ್ನ ಈ ಬಿಹೇವಿಯರು, ಇದು ಹೊರಗಿನ ಜಗತ್ತಿಗೆ ಒಂದು ಪ್ರಮಾಣವಾಗ್ತದೆ. ಓಹೋ, ಆ ಮನುಷ್ಯ ಇವನ ಬಗ್ಗೆ ಯಾಕೋ ಒಂದು ಕ್ಷುದ್ರವಾದ ಭಾವನೆಯನ್ನ ತಾಳಿದ್ದಾನೆ, ಕೋಪವನ್ನು ವ್ಯಕ್ತಪಡಿಸಿದ, ಅಥವಾ ಪ್ರೀತಿ ಇರ್ಬೋದು, ಪ್ರೀತಿಯನ್ನು ವ್ಯಕ್ತಪಡಿಸಿದ. ರೈಲಿನಲ್ಲಿ ಹೋಗುವಾಗ ನನ್ನ ಎದುರಿಗೆ ಒಂದು ಮಗು ಕುಂತಿತ್ತು ಅಂದ್ರೆ ಆ ಮಗುವಿನ ಅಂದ ಚಂದ ಇತ್ಯಾದಿ ನೋಡಿ ಅದರ ಮುಗ್ಧ ಭಾವನೆಗೆ ನನ್ನಲ್ಲಿ ಪ್ರೀತಿ ಬರಬಹುದು. ಅದನ್ನು ನಾನು ಕೈ ಚಾಚಿ ಎತ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು, ಅದಕ್ಕೆ ಮುತ್ತು ಕೊಡೋ ಪ್ರಯತ್ನ ಮಾಡ್ಬೋದು, ಫ್ಲೈ ಕಿಸ್ ಅಂತಾರಲ್ಲ ಅಂಥದ್ದು ಮಾಡ್ಬೋದು, ಹೀಗೆ ಇತ್ಯಾದಿ. ಇದು ಎರಡನೇ ಹಂತ. ಅಂದ್ರೆ ನಮ್ಮ ಅಂತರಂಗದ ಭಾವನೆಗಳಿಗೆ ನಾವು ಯಾವುದೋ ಒಂದು ಕೈನೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ ನಾವು, ಕೈನೆಟಿಕ್ ಎಕ್ಸ್ಪ್ರೆಷನ್ಸ್. ಆ ಕೈನೆಟಿಕ್ ಎಕ್ಸ್ಪ್ರೆಷನ್ಸ್ನ ನಾನು ಕೊಟ್ಟಾಗ ಇದು ಹೊರ ಜಗತ್ತಿಗೆ ಒಂದು ಪ್ರಮಾಣವಾಗ್ತದೆ. ಇದು ಎರಡನೇ ಹಂತ. ಇನ್ನು ಮೂರನೇದು ಮಾತು. ಮಾತು ಅಂದ್ರೆ ನಾವು ಮಾತಾಡ್ತೀವಿ ನೋಡಿ, ಮಾತಾಡಿದಾಗ ಅದು ಒಳಗಿನ ಭಾವನೆ ಏನಾಯಿತು, ಅದು ಶಬ್ದ ರೂಪದ ಒಂದು ಅಭಿವ್ಯಕ್ತಿಯನ್ನು ಪಡೀತು. ಕೋಪ ಆಗಿದ್ರೆ ಅದಕ್ಕೆ ಖಂಡನೆಯ ಮಾತು, ಟೀಕೆ, ಇನ್ನು ಬೈಗಳದ ಮಾತುಗಳು ಇವೆಲ್ಲವೂ ಹೊರಗಡೆ ಬರಬಹುದು. ಇದು ಮೂರನೇ ಹಂತ. ಇದು ಅಂದ್ರೆ ನಾನು ಹೊರಗಡೆ ಒಂದು ವಿದ್ಯಮಾನದ ಬಗ್ಗೆ, ಒಬ್ಬ ವ್ಯಕ್ತಿಯ ಬಗ್ಗೆ, ನನ್ನ ಒಳಗಿನ ಆಂತರಂಗದಲ್ಲಿ ಹುಟ್ಟಿರ್ತಕ್ಕಂಥ ಭಾವನೆಗಳಿಗೆ ಒಂದು ಕ್ರಿಯಾಭಿವ್ಯಕ್ತಿಯನ್ನು ನಾನು ಶಬ್ದದ ಮುಖಾಂತರ, ಮಾತಿನ ಮುಖಾಂತರ ನಾನು ನೀಡಿದೆ. ಇದಾದ ಮೇಲೆ ಇನ್ನೂ ಮುಂದಕ್ಕೆ ಹೋಗಿ ಇನ್ನೂ ನಾನು ಕ್ರಿಯೆಗಿಳಿಬಹುದು. ಆಕ್ಷನ್ ಹೇಗೆ ಇಳಿಬಹುದು? ನನಗೆ ಸಿಟ್ಟು ಬಂತು ಅಂತ ತಿಳ್ಕೊಳ್ಳಿ, ಅವನಿಗೆ ಹಲ್ಲಲ್ಲಿ ಕಡಿದು ಕೈಯಿಂದ ಎತ್ತಿ ನಾನು ನಿನ್ನ ಹೊಡೆದು ಬಿಡ್ತಿದ್ದೀನಿ ಅಂತಾನು ನಾನು ತೋರಿಸ್ಬೋದು. ನಾನು ಆಗಲೇ ಹೇಳಿದ್ನಲ್ಲ, ಫ್ಲೈಯಿಂಗ್ ಕಿಸ್ ನೋಡಿ, ಅದು ಹಾಗೆ, ಅದು ಕ್ರಿಯೆಯ ಮುಖಾಂತರ ನಾನು ಪ್ರೀತಿಯನ್ನು ವ್ಯಕ್ತಪಡಿಸಿದಂಗೆ. ಅಥವಾ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅವರಿಗೆ ಕೈ ಹಿಡಿದು ಥ್ಯಾಂಕ್ಸ್ ಹೇಳಿದಂಗೆ, ಅಥವಾ ಅವ್ರ ಬೆನ್ನನ್ನು ಚಪ್ಪರಿಸಿದಂಗೆ ಇತ್ಯಾದಿ. ಅಥವಾ ಅವರನ್ನ ನಾನು ಹತ್ತಿರಕ್ಕೆ ಅಪ್ರೋಚ್ ಮಾಡದೆ ದೂರದಲ್ಲೇ ನಿಂತು ನಾನು ಯಾವುದೋ ಒಂದು ರೀತಿಯ ಮೆಚ್ಚುಗೆಯನ್ನು ಅಥವಾ ನನ್ನ ಚಪ್ಪಾಳೆಯನ್ನು ತಟ್ಟಿ ಅವರ ಕ್ರಿಯೆಗೆ ನನ್ನ
ಒಂದು ಶ್ಲಾಘನೆಯನ್ನು ನಾನು ವ್ಯಕ್ತಪಡಿಸಬಹುದು. ಅಥವಾ ಕೆಲವರು ಹಣ್ಣುಗಳನ್ನು ಎಸಿತಾರೆ, ಕೆಲವರು ಹೂಗಳನ್ನು ಎಸಿತಾರೆ. ಹೌದಾ? ಇದು ಹಣ್ಣು ಎಸಿತಕ್ಕಂಥದ್ದು, ಹೂ ಎಸಿತಕ್ಕಂಥದ್ದು ಇದು ನಂತರದ ಕ್ರಿಯೆ. ಅಥವಾ ತಗೊಂಡು ಹೋಗಿ ನನ್ನ ಹತ್ರ ಒಂದು ಹಾರ ಇದ್ರೆ ಆ ಮನುಷ್ಯ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ ಅವ್ನ ಕೊರಳಿಗೆ ನಾನು ಹಾಕೇ ಬಿಡ್ತಿದ್ದೀನಿ. ಅಷ್ಟೊಂದು ಮೆಚ್ಚುಗೆ ಕೆಲಸ ಈ ವ್ಯಕ್ತಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಕೊರಳಿಗೆ ಹಾರ ಹಾಕಿಬಿಡ್ತಿದ್ದೀನಿ. ನೋಡಿ, ಇದು ಫೈನಲ್, ಇದು ಅಂದ್ರೆ ಕೊನೆಯ ಕ್ರಿಯೆ ಇದು. ಈಗ ಇದನ್ನ ಒಂದು ಯಾವುದೋ ಒಂದು ಎಳೆಗೆ ತಗೊಂಬಂದು ಮಾತಾಡೋಣ. ಈ ಒಬ್ಬ ಮನುಷ್ಯನ ಮೇಲೆ ನನಗೆ ಕೆಟ್ಟ ಸಿಟ್ಟು ಬಂದ್ಬಿಡುತ್ತೆ, ಯಾವುದೋ ಕಾರಣ ಇರ್ಬೋದು ಅದು. ಅವನೇನೋ ತಪ್ಪು ಮಾಡಿದ ಅಥವಾ ಇನ್ನೊಂದೇನೋ ಮಾಡಿದ ಅಂತ. ಆಗ ನಾನು ಒಳಗೆ ಕುದ್ಕೊಳ್ಳೋದು ಇದು ಒಂದು. ಆ ಕುದ್ಕೊಂಡದಕ್ಕೆ ಎಕ್ಸ್ಪ್ರೆಷನ್ ಆಗಿ ಹಲ್ಲಲ್ಲಿ ಕಡಿಯೋದಾಗ್ಲಿ, ಹಲ್ಲು ಗಿಂಜೋದಾಗ್ಲಿ, ಕೋಪ ಮುಖದ ಮುಖಾಂತರ ಕೋಪವನ್ನು ವ್ಯಕ್ತಪಡಿಸೋದಾಗ್ಲಿ, ಕಣ್ಣಿನಲ್ಲಿ ಕೆಂಪು ಮಾಡಿ ತೋರಿಸ್ತಕ್ಕಂಥದ್ದಾಗ್ಲಿ, ಇದು ಎರಡನೇದು. ಅದಾದ್ಮೇಲೆ ಅವನಿಗೆ ನನಗೆ ಹೊಡಿಬೇಕಾಗಿ ಅನಿಸ್ತು ಅಂತೇಳಿ ಕೈ ತೋರಿಸ್ತಕ್ಕಂಥದ್ದಾಗ್ಲಿ, ಅಥವಾ ನನ್ನ ಕೈಯಲ್ಲಿರೋದನ್ನ ಏನಾದರೂ ತಗೊಂಡು ಅವನಿಗೆ ಹೊಡೆದು ಬಿಡೋದು, ಒಂದು ಕಲ್ಲು ಮತ್ತೊಂದು ತಗೊಂಡು ಅವನ ಕಡೆಗೆ ಎಸ್ತು ಬಿಡೋದು, ಅಥವಾ ತಗೊಂಡೋಗಿ ಅವನ್ನ ಹೊಡೆದೇ ಬಿಡೋದು. ನೋಡಿ, ಇಷ್ಟು ಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿಯ ನಡವಳಿಕೆಗಳನ್ನ ನಾನು ನಿರ್ಧರಿಸಬೇಕಾದ್ರೆ ಇಲ್ಲಿ ಯಾವುದು ಬಹಳ ಎಫೆಕ್ಟಿವ್ ಆದ ಪರಿಣಾಮ ಅಂತ ನನ್ನ ಪ್ರಶ್ನೆ ಇಷ್ಟೇ. ಬಹಳ ಎಫೆಕ್ಟಿವ್ ಆದ ಪರಿಣಾಮ ಯಾವುದು? ನೋಡಿ, ಕೋಪ ಬಂದು ಒಬ್ಬ ಮನುಷ್ಯನ ಕೆನ್ನೆಗೆ ಹೋಗಿ ಹೊಡೆದ್ರೆ ಅಥವಾ ಇನ್ಯಾವುದೋ ತಗೊಂಡು ಹೊಡೆದ್ರೆ ಇದು ಅಂತಿಮ ಪರಿಣಾಮ. ಅಂದ್ರೆ ಅವನ ಮೇಲೆ ನಾನು ನಿಜವಾಗ್ಲೂ ದೈಹಿಕವಾಗಿ, ಭೌತಿಕವಾಗಿ ನಾನು ಹಲ್ಲೆ ಮಾಡಿದೆ. ಇದು ಕಾನೂನು ಪ್ರಕಾರ ನಾನು ಶಿಕ್ಷೆಗೆ ಅರ್ಹ. ಯಾಕೆಂದ್ರೆ ನಾನು ನೇರವಾಗಿ ಹೋಗಿ ಆ ವ್ಯಕ್ತಿಯನ್ನ ನಾನು ಮ್ಯಾನ್ ಹ್ಯಾಂಡಲ್ ಮಾಡಿದೆ. ಇದು ಅಂತಿಮವಾದ ಪರಿಣಾಮ. ಇದು ಕೊಲೆನೇ ಮಾಡಿಬಿಟ್ಟೆ, ಅಥವಾ ಅವನು ಗಾಯಗೊಳಿಸಿದೆ, ಅವನ ಮೇಲೆ ನಾನು ತೆಕ್ಮೆರೆ ಬಿದ್ದು ಹೊಡೆದಾಡಿದೆ, ಅಥವಾ ಅವನು ಪಳಪಟ್ಟಿ ಹಿಡಿದು ಎಳೆದೆ. ನೋಡಿ, ಇವೆಲ್ಲವೂ ಕ್ರಿಯೆಗಳೇ ಇವು. ಈ ಕ್ರಿಯೆಗಳ ವ್ಯಾಪ್ತಿಗೆ ನಾನು ದೂರದಿಂದ ಯಾವುದಾದ್ರೂ ಎಸೆಯದಿರ್ಬೋದು. ಒಂದು ಚಪ್ಪಲ್ ಎಸಿಬಹುದು, ಶೂ ಎಸಿಬಹುದು, ಕಲ್ಲು ಬಡಗಿ ಎಸಿಬಹುದು, ಅಥವಾ ಇನ್ನು ಯಾವುದೋ ಒಂದು ವಸ್ತುವಿನಿಂದ ಅವನನ್ನ ಗಾಯಗೊಳಿಸಬೇಕು ಅನ್ನುವ ಇಂಟೆನ್ಷನ್ನಿಂದ, ಅವನು ಹೊಡಿಬೇಕು ಅನ್ನೋ ಇಂಟೆನ್ಷನ್ನಿಂದ ಅವನ ಬಗ್ಗೆ ನಾನು ಅಸಮಾಧಾನ ಹೊಂದಿ ನನ್ನ ಕೋಪ ಸಿಟ್ಟನ್ನು ವ್ಯಕ್ತಪಡಿಸ್ಲಿಕ್ಕೆ ನಾನೇನು ಎಸಿತಿದ್ದೀನಲ್ಲ, ಆ ಎಸೆಯೋದು ಮತ್ತೆ ಆ ವ್ಯಕ್ತಿಯನ್ನ ಮ್ಯಾನ್ ಹ್ಯಾಂಡಲ್ ಮಾಡೋದು, ಹೊಡೆಯೋದು, ಇವೆಲ್ಲವೂ ಒಂದೇ ಕ್ರಿಯೆಗಳಿವು. ಇದು ಅಲ್ಟಿಮೇಟ್ ಎವಿಡೆನ್ಸ್ ಇದು. ನನ್ನ ಕ್ರಿಯೆಯ ಅಂತಿಮ ಪ್ರಮಾಣ ಇದು. ನಾನು ಅವನ ಮೇಲೆ ಅಟ್ಯಾಕ್ ಮಾಡಿದೆ, ಅವನು ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ನನ್ನ ಅಪರಾಧ, ನಾನು ಈಗ ಶಿಕ್ಷೆಗೆ ಅರ್ಹ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅದು ಒಂದು ನ್ಯಾಯ ನೀತಿ, ಒಂದು ಹಳ್ಳಿ ಪಂಚಾಯತ್ ಇರ್ಬೋದು, ಮತ್ತೊಂದಿರ್ಬೋದು, ಇಲ್ಲಿ ನನ್ನ ಈ ಕ್ರಿಯೆ ಖಂಡನೀಯ. ಫಸ್ಟ್ ನನಗಿಲ್ಲಿ ಒಂದು ಲಾ ಆಫ್ ಲ್ಯಾಂಡ್ ಅಂತ ಕರಿತೀವಲ್ಲ, ಲಾ ಆಫ್ ಲ್ಯಾಂಡ್, ಆ ಒಂದು ನೆಲದ ಕಾನೂನು ಏನಿರ್ತದ ಆ ಕಾನೂನು ಪ್ರಕಾರ ನನಗೆ ಶಿಕ್ಷೆ ಆಗತ್ತೆ. ಯಾಕಂದ್ರೆ ನಾನು ನಿಜವಾಗಲೂ ಕ್ರಿಯೆಗಿಳಿದು ಆ ವ್ಯಕ್ತಿಯ ಮೇಲೆ ನಾನು ಹಲ್ಲೆ ಮಾಡಿದ್ದೇನೆ, ಅಟ್ಯಾಕ್ ಮಾಡಿದ್ದೇನೆ. ಇದು ಒಂದನೇದು. ಇದನ್ನ ಬಿಟ್ರೆ ಇದಕ್ಕಿಂತ ಕಡಿಮೆ ಅಪರಾಧ ಯಾವುದು ನೋಡಿ? ಇದರಲ್ಲಿ ಎಸೆಯೋದು ಬಂತು, ಒಡೆಯೋದು ಬಂತು, ಎಲ್ಲ ಬಂತು. ಇದು ಇದು ಅಲ್ಟಿಮೇಟ್. ಇದು ಇದಕ್ಕಿಂತ ಕಡಿಮೆ ಅಪರಾಧ ನಾನು ನನ್ನ ಕೋಪವನ್ನ ಯಾವುದೋ ಮಾತುಗಳಲ್ಲಿ ನಾನು ಹೇಳ್ಬಿಡ್ತೀನಿ, ಅವನಿಗೆ ಬೈದು ಬಿಡ್ತೀನಿ ದೂರದಲ್ಲಿ ನಿಂತು, ನೀನಂತನು ನಿಂತನು ಅಂತ ಹೇಳ್ಬಿಟ್ಟು ಬೈದು ಬಿಡ್ತಿದ್ದೀನಿ. ನಿನ್ನ ತಗಂದು ನನಗೆ ಹಂಗೆ ಹೊಡಿಬೇಕನ್ಸೈತಿ, ನನಗೆ ಹಿಂಗೆ ಹೊಡಿಬೇಕನ್ಸೈತಿ ಅಂತಲೋ, ಅಥವಾ ನಿನ್ನ ಪ್ರಾಣ ತೆಗಿಬೇಕನ್ಸೈತಿ ಅಂತಲೋ, ಅಥವಾ ನಿನ್ನ ತಲೆಗಿನ ಕೂದಲು ಕೀಳ್ಬೇಕನ್ಸೈತಿ ಅಂತಲೋ, ಮತ್ತೆ ಇನ್ನೇನೇನೋ ನಿನ್ನ ಕೈ ಕಾಲು ಮುರಿಬೇಕನ್ಸೈತಿ ಅಂತ. ಬಾ ಮಗ, ನಿನ್ನ ಕಾಲು ಮುರಿದು ಕೈಗೆ ಕೊಡ್ತೀನಿ ಮಾತಾಡ್ತಿರ್ತಾರೆ ಜನ ಹಿಂಗೆ. ಇದು ಕೋಪ. ಇದು ಅದಕ್ಕಿಂತ ಎರಡನೇದು. ಇದು ಅಂದ್ರೆ ನಾನು ಒಬ್ಬ ಮನುಷ್ಯನನ್ನ ಹೀಗಳಿದೆ, ಬೈದೆ, ಅಥವಾ ಹಲ್ಲೆ ಮಾಡುವ ಮಾತಾಡಿದೆ, ಅವನಿಗೆ ಜೀವ ಬೆದರಿಕೆ ಹಾಕಿದೆ, ನೀನು ನಮ್ಮ ಮನೆ ಹತ್ರ ಸುಳಿ ನಿನ್ನ ಪ್ರಾಣ ತೆಗಿತಿದ್ದೀನಿ, ಹೀಗೆ ಇತ್ಯಾದಿ. ಇದು ಎರಡನೆಯ ಸ್ತರದ್ದು. ಅಂದ್ರೆ
ನೇರವಾಗಿ ನಾನು ಹೊಡೆದಿನಲ್ಲ, ಆ ಹೊಡೆದದ್ದಕ್ಕಿಂತ ಕಡಿಮೆ ಪ್ರಮಾಣದ ಅಪರಾಧ ಇದು. ಇದಾದ ಮೇಲೆ ಇದಕ್ಕಿಂತ ಕಡಿಮೆದು ಯಾವುದು ಅಂತ ಹೇಳಿದ್ರೆ, ನಾನು ಕೇವಲ ಹಲ್ಗಿಂಜಿದೆ, ಮುಖ ಕೆಂಪಗೆ ಮಾಡಿ ಅವನ ಕಡೆ ನೋಡಿದೆ, ನನ್ನೊಳಗೆ ಮನಸ್ಸಲ್ಲಿ ಬೈಕಂಡೆ ನೋಡಿ, ಇದು ಅದಕ್ಕಿಂತ ಕಡಿಮೆ ಅಪರಾಧ ನೋಡಿ. ಇವು 3 ಹೊರ ಜಗತ್ತಿಗೆ ಕಾಣತಕ್ಕಂಥ ಪ್ರಮಾಣಗಳಿವು. ನಾನು ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಹೊಂದಿದ ಮನೋಧರ್ಮ, ಅವನ ಬಗ್ಗೆ ನಾನು ತಾಳಿದ ಭಾವನೆ, ನನ್ನ ನಿಲುವು, ಇವುಗಳಿಗೆ ಪ್ರತ್ಯಕ್ಷ ಪ್ರಮಾಣಗಳಿವು. ಒಂದು ಕೈನೆಟಿಕ್ ಎಕ್ಸ್ಪ್ರೆಷನ್, ಇನ್ನೊಂದು ಎಕ್ಸ್ಪ್ರೆಷನ್ ಥ್ರೂ ದಿ ವರ್ಡ್ಸ್, ಅಂದ್ರೆ ಶಬ್ದಗಳ ಮುಖಾಂತರ, ಪದಗಳ ಮುಖಾಂತರ ಅಭಿವ್ಯಕ್ತಿ ಪಡೆದಂಥದ್ದು ಪ್ರಮಾಣ. ಇನ್ನೊಂದು ಮೂರನೇದು, ಕೊನೆಯದು, ಅಲ್ಟಿಮೇಟ್ ಏನಿದೆಯಲ್ಲ, ಅದು ಆಕ್ಷನ್. ಅದು ಕ್ರಿಯಾ ಪ್ರಮಾಣ, ಶಬ್ದ ಪ್ರಮಾಣ, ಇನ್ನೊಂದು ಆಕ್ಷನ್, ಕೈನೆಟಿಕ್ ಆಕ್ಷನ್, ಈ ಪ್ರಮಾಣ. ಇವು 3 ಬಾಹ್ಯ ಜಗತ್ತಿಗೆ ಸಿಗತಕ್ಕಂಥ, ಬಾಹ್ಯ ಜಗತ್ತಿಗೆ ದಾಖಲೆಯಾಗಿ ಸಿಗತಕ್ಕಂಥ ಪ್ರಮಾಣಗಳಿವೆ. ಯಾರಾದರೂ ಒಂದು ವಿಡಿಯೋಗ್ರಾಫರ್ ವಿಡಿಯೋ ಇದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ತೋರಿಸ್ತಕ್ಕಂಥ ಭಾವನೆಗಳನ್ನ ನಾವು ವಿಡಿಯೋ ಮಾಡಿ, ಓಹೋ ಇವನು ಅವನ ಬಗ್ಗೆ ಇಂತಿಷ್ಟು ಕೋಪವನ್ನು ಕುಂತಲ್ಲೇ ವ್ಯಕ್ತಪಡಿಸಿದ, ಕುಂತಲ್ಲೇ ಹಲ್ಲು ಕಡದ ಅಂತ ಹೇಳಿ ತೋರಿಸ್ಬಿಡ್ಬೋದು. ಇದನ್ನು ಇಷ್ಟೆಲ್ಲ ಆದಮೇಲೆ ಇದು ಕೊಳೆದು ಅಂತರಂಗಕ್ಕೆ ಸಂಬಂಧಪಟ್ಟದ್ದೈತಲ್ಲ ನೋಡು, ಅದು ಹೊರಗಿನ ಜಗತ್ತಿಗೆ ಪ್ರಮಾಣವಲ್ಲದ, ಆ ಮನುಷ್ಯನ ಅಂತರಂಗದೊಳಗೆ ನಂದಿ ಹೋದಂತ ಪ್ರಮಾಣ. ಅದು ಹೊರ ಜಗತ್ತಿಗೆ ಅದು ಲೆಕ್ಕಕ್ಕಿಲ್ಲದ. ಇಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿ, ಅವನು ಹಳ್ಳಿ ಗೌಡ ಇರಲಿ, ಮತ್ತೊಬ್ಬನಿರಲಿ, ಒಬ್ಬ ಮನುಷ್ಯನಿಗೆ ಅಥವಾ ಯಾರೋ ಇಬ್ಬರು ಮನುಷ್ಯರಿಗೆ ಒಂದು ಶಿಕ್ಷೆಯನ್ನು ಕೊಡ್ತಾನೆ ಅಂತ ತಿಳ್ಕೊಳ್ಳೋಣ, ಅಥವಾ ಅವನನ್ನು ಅಪರಾಧಿ ಅಂತ ಹೇಳಿ ಅವನಿಗೆ ಹಣೆಪಟ್ಟಿ ಕಟ್ತಾನೆ ಅಂತ ತಿಳ್ಕೊಳ್ಳೋಣ. ಈಗ ಹಣೆಪಟ್ಟಿ ಕಟ್ಟುವಾಗ ಕ್ರಿಯೆ, ನಿಜವಾಗ್ಲೂ ಕ್ರಿಯೆ ಮಾಡಿರ್ತಾನಲ್ಲ, ಆ ಕ್ರಿಯೆ ಮಾಡಿದವನಿಗೆ ಅವನಿಗೆ ಮೊದಲು ಶಿಕ್ಷೆ ಆಗಬೇಕು. ಕ್ರಿಯೆ ಬಿಟ್ಟು ಮಾತಾಡಿದವನಿಗೆ ಶಿಕ್ಷೆ ಆಯಿತು ಅಂದ್ರೆ, ಇಲ್ಲಿ ಈ ನ್ಯಾಯದ ಕಟ್ಟೆಯಲ್ಲಿ ಈ ಪ್ರಮಾಣಗಳನ್ನು ಪರಿಗಣಿಸುವಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಗಿದೆ ಅಂತ ಅರ್ಥ ಆಗ್ತದೆ. ಈಗ ಒಬ್ಬ ಮನುಷ್ಯ ಅವನು ಹಂಗೆ ಸುಮ್ಮನೆ ನಿನಗೆ ಹಂಗೆ ಮಾಡ್ಬಿಡ್ತೀನಿ, ನೀನು ಹಿಂಗೆ ಮಾಡ್ಬಿಡ್ತೀನಿ ಅಂತ ಮಾತಾಡಿದ, ನಿನ್ನ ಜೀವ ಪ್ರಾಣ ತೆಗೆದ್ಬಿಡ್ತೀನಿ ಅಂದ, ನೀನು ಕೈಕಾಲು ಮುರಿತೀನಿ ಅಂದ. ಕೈಕಾಲು ಮುರಿತೀನಿ ಅಂದವನಿಗೆ ಶಿಕ್ಷೆಯಾಗಿ ನಿಜವಾಗ್ಲೂ ಹೋಗಿ ಒಬ್ಬ ಕೈಕಾಲು ಮುರಿದವನಿಗೆ ಎಕ್ಸ್ಕ್ಯೂಸ್ ಮಾಡಿದರೆ, ಇಲ್ಲಿ ನ್ಯಾಯದ ಕಟ್ಟೆಯಲ್ಲಿ ಸಮಸ್ಯೆ ಇದೆ. ಅವರು ಸಾಕ್ಷಿಗಳನ್ನು ಪರಿಗಣಿಸುವಾಗ ಅವರಲ್ಲಿ ಯಾವುದೋ ಒಂದು ಪೂರ್ವಗ್ರಹ ಅಲ್ಲಿ ಕೆಲಸ ಮಾಡಿದೆ ಅಂತ ಅರ್ಥ ಆಗ್ತದೆ. ಇದು ಇವತ್ತಿನ ಕೆಲವು ಸಂಗತಿಗಳು ನಾವು ನಮ್ಮ ಸುತ್ತಮುತ್ತ ಏನು ನಡೆದಿದ್ದಾವೆ ಅದಕ್ಕೆ ಅದು ನನ್ನ ಮನಸ್ಸಿಗೆ ಬಹಳ ಪ್ರೆಷರ್ ಮಾಡ್ತಿದೆ. ಅಂದ್ರೆ ನಿಜವಾಗಲೂ ಕೈಕಾಲು ಮುರಿದಂತ, ನಿಜವಾಗಲೂ ಕೊಲೆ ಮಾಡಿದಂತ, ಅಥವಾ ನಿಜವಾಗಲೂ ಕಳ್ಳತನ ಮಾಡಿದಂತ, ಅಥವಾ ನಿಜವಾಗಲೂ ಅವನು ಕ್ರಿಯೆಗಿಳಿದು ಯಾವ ಆಕ್ಷನ್ ಮುಖಾಂತರ ಒಂದು ಅಪರಾಧವನ್ನ ಮಾಡಿರ್ತಾನೋ, ಆ ಅಪರಾಧ ಮಾಡಿದ ವ್ಯಕ್ತಿಯನ್ನ ಮನ್ನಿಸಿ, ಅಪರಾಧ ಮಾಡಿಬಿಡ್ತೀನಿ ನಾನು ನಿನ್ನ ಕೈಕಾಲು ಮುರಿತಿದ್ದೀನಿ, ಅಥವಾ ನಿನ್ನ ಕೊಂದಾಕ್ಬಿಡ್ತಿದ್ದೀನಿ, ಅಥವಾ ಇನ್ನೊಂದೇನೋ ಮಾಡಿಬಿಡ್ತಿದ್ದೀನಿ ಅಂತ ಹೇಳಿ ಮಾತು ಹೇಳಿರ್ತಾನಲ್ಲ, ಆ ಮಾತು ಹೇಳಿರ್ತಕ್ಕಂಥವಂದೇ ಇದು ದೊಡ್ಡ ಅಪರಾಧ ಅಂತ ಹೇಳಿ ಪರಿಗಣಿಸಿ, ಅವನನ್ನು ಕ್ರಿಯೆಗಿಳಿದವನನ್ನು ಎಕ್ಸ್ಕ್ಯೂಸ್ ಮಾಡಿ ಮಾತಾಡದವನಿಗೆ ಯಾವುದೋ ಒಂದು ರೂಪದ ಶಿಕ್ಷೆಯನ್ನು ಕೊಡ್ತು ಅಂದರೆ, ನ್ಯಾಯದ ಕಟ್ಟೆ ಸಾಕ್ಷಿಗಳನ್ನು, ಪ್ರಮಾಣಗಳನ್ನು ಪರಿಗಣಿಸುವಲ್ಲಿ ಯಾವುದೋ ಒಂದು ಡಬಲ್ ಸ್ಟ್ಯಾಂಡರ್ಡನ್ನು ಅನುಸರಿಸಿದೆ ಅಂತ ಅರ್ಥವಾಗ್ತದೆ. ಇಷ್ಟು ವಿಶ್ಲೇಷಣೆಯನ್ನು ನಾನು ಇಡಬೇಕಂತ ನನಗನ್ನಿಸ್ತು. ಉಳಿದದ್ದು ವೀಕ್ಷಕರಿಗೆ ಅರ್ಥ ಆಗ್ತದೆ, ಇದು ಯಾವ ಸಮಸ್ಯೆ ಕುರಿತು ಇದು ಸೂಚಿಸ್ತತೆ ಅಂತ ಗೊತ್ತಾಗ್ತದೆ. ಇಷ್ಟು ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.